ವಿಮಾನದಲ್ಲಿ 2 ಪೈಲಟ್ ಮತ್ತು 10 ಕ್ಯಾಬಿನ್ ಸಿಬ್ಬಂದಿ ಇದ್ರು ಅಂತ ಹೇಳಿ ಇಬ್ಬರು ಪೈಲಟ್ ಸೇರಿದಂತೆ 242 ಜನ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪೈಲಟ್ ಆಗಿದ್ದಂತಹ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಅವರ ರೆಕಾರ್ಡ್ಗಳನ್ನು ಗಮನಿಸಬಹುದು. 8200 ಗಂಟೆಗಳ ಅವರಿಗೆ ಹಾರಾಟವನ್ನ ನಡೆಸಿರುವಂತ ರೆಕಾರ್ಡ್ ಇದೆ. ಕರೆಕ್ಟ್. ಅವರ ಒಂದು ಎಕ್ಸ್ಪೀರಿಯನ್ಸ್, ಆ ಪೈಲಟ್ ನ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಹೇಳ್ತಾ ಇದೀವಿ ನೋಡಿ. ಸುಮಾರು 8200 ಗಂಟೆಗಳ ಕಾಲ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಒಬ್ಬ ಪೈಲಟ್ ನ ಎಕ್ಸ್ಪೀರಿಯನ್ಸ್ ಅನ್ನ ಇದರಲ್ಲಿ ನಾವು ಅಳಿತೀವಿ, ಎಷ್ಟು ಗಂಟೆಗಳ ಕಾಲ ಅವರು ವಿಮಾನವನ್ನು ಹಾರಿಸಿದ್ದಾರೆ ಅಂತ ಹೇಳಿ. ಅಷ್ಟು ಅನುಭವ ಹೊಂದಿದ್ದಂತಹ ಸುಮಿತ್, ಹಾಗೆ ಇಬ್ಬರು ಪೈಲಟ್ಗಳಿದ್ರು, 10 ಜನ ಕ್ಯಾಬಿನ್ ಕ್ರೂ ಇದ್ರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅದ್ರ ಜೊತೆಗೆ ಸುಮಾರು 242 ಜನ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಇದು. 2 ದೃಶ್ಯಗಳನ್ನು ನೋಡ್ತಾ ಇದೀವಿ. ಒಂದು ಪತನದ ಮುಂಚಿನ ದೃಶ್ಯಗಳು. ಬಹುಶಃ ಏನೋ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಪೈಲಟ್ ಕೂಡ ಅಲರ್ಟ್ ಮಾಡಿದ್ದಾರೆ, ATSಗೆ ಸಿಗ್ನಲ್ ಅನ್ನು ರವಾನೆ ಮಾಡಿದ್ದಾರೆ. ಸ್ವಲ್ಪ ಗ್ಲಿಚಸ್ ಕಾಣಿಸ್ತಾ ಇದೆ, ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ಹೇಗೋ ಬಹುಶಃ ಹತ್ತಿರದಲ್ಲೆಲ್ಲಾದ್ರೂ ಲ್ಯಾಂಡ್ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನ ಬಹುಶಃ ಪೈಲಟ್ ಪಟ್ಟಿರಲೂಬಹುದು. ಬಟ್ ದುರಂತ, ಲ್ಯಾಂಡಿಂಗ್ ಸೇಫ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕ್ರಾಶ್ ಲ್ಯಾಂಡಿಂಗ್ ಆಗಿದೆ, ಹಾಗಾಗಿ ಬೆಂಕಿ ಹೊತ್ಕೊಂಡಿದೆ. ತಕ್ಷಣ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ರು ಕೂಡ, ಬೆಂಕಿಯನ್ನು ನಂದಿಸುವಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ ಬೆಂಕಿ ಸಂಪೂರ್ಣವಾಗಿ ಈ ಫ್ಲೈಟನ್ನು ಸುಟ್ಟು ಕರಕಲಾಗಿಸಿದೆ. ಹಾಗೆ ಅಲ್ಲಿರುವಂತಹ ಅಕ್ಕಪಕ್ಕದ ಒಂದು ಬಿಲ್ಡಿಂಗ್ ಅದು ಕೂಡ ಸುಟ್ಟಿರುವಂಥದ್ದನ್ನು ನೋಡ್ಬೋದು ನಾವಿಲ್ಲಿ. ಈಗ ಸದ್ಯಕ್ಕೆ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ನಾವು ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದ್ದ ಹಾಗೆ ಈ ರೀತಿಯಾದಂತಹ ಅವಘಡಗಳು ಕಡಿಮೆ ಆಗಬೇಕು. ಬಟ್ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದಾಗೆ ಇಂಥದ್ದೇ ಸುದ್ದಿಗಳು ಬರ್ತಾ ಇದೆ, ಎಲ್ಲೋ ಒಂದು ಕ್ರಾಶ್ ಲ್ಯಾಂಡಿಂಗ್ ಆಗೋದು. ಬಟ್ ಇಂಥ ದೊಡ್ಡ ದುರಂತಗಳಾಗಿದ್ದಿಲ್ಲ. ಹೇಗೋ ಸಂಭಾಳಿಸ್ಕೊಂಡು ಈ ಕಾಪ್ಟರ್ಗಳ ಅಪಘಾತ ಆಗ್ತಾ ಇದ್ದಿದ್ದು, ಇವುಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು. ಅವಾಗಲೇ ದೊಡ್ಡ ಚರ್ಚೆ ಆಗ್ತಾ ಇತ್ತು, ಇಂಥ ಟೆಕ್ನಾಲಜಿ ಫಾರ್ವರ್ಡ್ ಇರಬೇಕಾದ್ರೆ ಇಂಥ ಅವಘಡಗಳು ಯಾಕೆ ಆಗ್ತಾ ಇದೆ ಅಂತ. ಬಟ್ ಇದನ್ನ ನೋಡಿದಂಥ ಸಂದರ್ಭ, 242 ಪ್ರಯಾಣಿಕರನ್ನ ಹೊತ್ತು ಸಾಕ್ತಾ ಇರುವಂಥ ವಿಮಾನ ಈ ರೀತಿಯಾಗಿ ದುರಂತ ಕಾಣುತ್ತೆ ಅಂತ ಹೇಳಿದ್ರೆ, ಏರ್ ಇಂಡಿಯಾ ವಿಮಾನದ ಕ್ರಾಶ್ ಆಗೋದಕ್ಕೂ ಕೆಲ ಕ್ಷಣಗಳ ಮುಂಚಿನ ದೃಶ್ಯ ನೀವು ಮೊದಲ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಪತನ ಆಗಿ ದಟ್ಟ ಹೊಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ನೋಡಿ. ಅದಾದ ನಂತರ ಇಮಿಡಿಯೇಟ್ ಆಗಿ ಆ ಭಾಗ ಹೇಗಾಗಿದೆ ಅಂತ, ಎಲ್ಲಿ ವಿಮಾನ ಪತನ ಆಯಿತು ಆ ಪ್ರದೇಶ ಹೇಗಾಗಿದೆ ನೋಡಿ. ನೀವು ತುಂಬಾ ಕ್ಲೋಸ್ ಆಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದು ಬಿಲ್ಡಿಂಗ್ ನ ಮೇಲ್ ಬಿದ್ದಿದೆ, ಅರ್ಧಕ್ಕರ್ಧ ಬಿಲ್ಡಿಂಗೇ ಹೋಗಿದೆ, ಮರಗಿಡಗಳು ಧ್ವಂಸ ಆಗ್ಬಿಟ್ಟಿದೆ. ಅಲ್ಲೇ ಪಕ್ಕದಲ್ಲಿದ್ದಂಥ ಕಟ್ಟಡ ಕೂಡ ಹೊತ್ತಿ ಉರಿದಿದೆ, ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಅಲ್ಲಿ ಇನ್ನೆಷ್ಟು ಜೀವಹಾನಿಗಳಾಗಿರ್ಬೋದು ಅಥವಾ ಗಾಯಾಳುಗಳು ಇರ್ಬೋದು ಗೊತ್ತಿಲ್ಲ. ಇನ್ನಷ್ಟೇ ಇವುಗಳಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ಗಳು ಬರಬೇಕಿದೆ. ಕಟ್ಟಡಕ್ಕೆ ಹೊತ್ಕೊಂಡಿರುವಂತಹ ಬೆಂಕಿಯನ್ನ ಕೂಡ ನಂದಿಸ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ.